ಸರಿ ಸ್ನೇಹಿತರೆ, ನಾನು ನೋಡಿ ಹೇಳ್ದಂಗೆ ನನ್ನ ಒಂದು ಟ್ರೇಡ್ನ ನಾನು ಒಂದು ಕ್ಲೋಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ನೋಡ್ಬೋದು ನಿಫ್ಟಿ ಬಿ ಸಹ ಜಸ್ಟ್ ಬೈ ಆಗಿದೆ. ಸೊ ನಾನು ನೋಡಿ ಹೇಳ್ದಂಗೆ ನನ್ನ ಒಂದು ಲೆವೆಲ್ ಏನಿದೆ ಆ ಒಂದು 17,730 ಅನ್ಕೊತಿದ್ದೀನಿ. ಆ ಒಂದು ಲೆವೆಲ್ ಅಚೀವ್ ಆದಮೇಲೆ ಸ್ವಲ್ಪ ಒಂದು ಮಾರ್ಕೆಟ್ ಒಂದು ರಿವರ್ಸಲ್ ಅಥವಾ ರೀಟ್ರೇಸ್ಮೆಂಟ್ ಲೆವೆಲ್ ಥರ ಕಾಣಿಸೋ, ಅದಕ್ಕೋಸ್ಕರ ನಾನು 73-74 ಏನು ಕ್ಲೋಸ್ ಮಾಡಿದ್ದೀನಿ ಅಂದರೆ ಅದೇ ಪ್ರೈಸಿಗೆ ಕ್ಲೋಸ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಈ ಒಂದು ಪ್ರೈಸ್ ಕ್ಲೋಸ್ ಮಾಡಿದ್ಮೇಲೆ ಸಹ ಸುಮಾರು ಒಂದು ಡೌನ್ ಟ್ರೆಂಡ್ ಕಡೆ ಒಂದು ಸ್ವಲ್ಪ ಹೋಗಿದ್ದು. ಆಲ್ಮೋಸ್ಟ್ ನೋಡ್ಬೋದು 59 ರುಪೀಸ್ 70 ಪೈಸ್ ಗಂಟೆ ಹೋಗಿತ್ತು. ಸೊ ನೋಡಿ ಹೇಳ್ಬೋದು, ಒನ್ಸ್ ನಿಮ್ಮ ಒಂದು ಟಾರ್ಗೆಟ್ ರೀಚ್ ಆಗಿದ ತಕ್ಷಣ ಏನೋ ಕ್ಲೋಸ್ ಮಾಡಿಲ್ಲ ಅಂದರೆ ಯಾವ ರೀತಿ ಮಾರ್ಕೆಟ್ ಮೂವ್ಮೆಂಟ್ ಕೊಡುತ್ತೆ ಅಂತ ನೋಡ್ಬೋದು. ನಾನು ಇನ್ ಕೇಸ್ ಏನಾದ್ರು ನನ್ನೊಂದು 73-74 ಲೆವೆಲ್ ನಾನು ಕ್ಲೋಸ್ ಮಾಡಿಲ್ಲ ನೋಡ್ಬೋದು, ಮತ್ತೆ ಬಿದ್ದು ಟ್ರಾಪ್ ಆಗಿ ಮತ್ತೆ ಅಪ್ ಟ್ರೆಂಡ್ ಹೋಗ್ತಿದೆ. ಈ ರೀತಿ ಒಂದು ಟ್ರ್ಯಾಪ್ ಆಗಬಾರ್ದು ಅನ್ನೋ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮ ಒನ್ಸ್ ಟಾರ್ಗೆಟ್ ಅಚೀವ್ ಆದ ತಕ್ಷಣ ನೀವು ಆರಾಮಾಗಿ ಕ್ಲೋಸ್ ಮಾಡಿ ನಿಮ್ಮ ಒಂದು ಟ್ರೇಡಿಂಗ್ ಟರ್ಮಿನಲ್ಗೆ ಫ್ರೀ ಕೊಡಿ, ನಿಮ್ಮ ಮೈಂಡ್ಗೂ ಫ್ರೀ ಕೊಡಿ. ನೀವು ನೋಡ್ಬೋದು ನನ್ನ ಒಂದು ಟಾರ್ಗೆಟ್ ಏನು ಅಚೀವ್ ಆಗಿದೆ. ಅದಾದಮೇಲೆ ನೋಡಿ ಈ ಒಂದು ಲೆವೆಲ್ ನನ್ನ ಇತ್ತು ಅವ್ರು ಹೇಳ್ದಂಗೆ 70,730. ಅದಾದಮೇಲೆ ನೋಡಿ ಮಾರ್ಕೆಟ್ ಕೆಳಗೆ ಬಿತ್ತು. ಈ ಲೆವೆಲ್ಗೆ ಮೋಸ್ಟ್ಲಿ ಟ್ರಾಪ್ ಮಾಡಿರೋ ಥರ ಇದೆ ಅಂತ ಅನ್ನಿಸ್ತಿದೆ. ನೋಡೋಣ ಟ್ರಾಪ್ ಆಗ್ತಾರಾ ಇಲ್ಲ ಟ್ರಾಪ್ ಆಗಿದ್ದಾರಾ ಅನ್ನೋದನ್ನು ಇನ್ಫಾರ್ಮೇಷನ್ ನನಗೆ ಆಮೇಲೆ ಗೊತ್ತಾಗುತ್ತೆ. ಈ ಒಂದು ಲೆವೆಲ್ ಟ್ರಾಪ್ ಆದಮೇಲೆ ನೆಕ್ಸ್ಟ್ ಮಾರ್ಕೆಟು ಅಪ್ ಟ್ರೆಂಡ್ ಹೋಗುವಂಥ ಚಾನ್ಸಸ್ ಹೆಚ್ಚಿಗಿದೆ ಅಂತ ಹೇಳ್ಬೋದು. ನೋಡಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇನ್ ಕೇಸ್ ನೀವೇನಾದ್ರು ಟ್ರೇಡಿಂಗ್ ಮಾಡಬೇಕು, ಈ ರೀತಿ ಕಲಿಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 9620 ವಾಟ್ಸಪ್ ಮಾಡ್ಬೋದು. ಅದ್ರ ಜೊತೆಗೆ ನಾಳಿನ ಒಂದು ಟ್ರೇಡ್ ಮೋಸ್ಟ್ಲಿ ಮಾಡಲ್ಲ ಅಂತ ನನಗೆ ಒಂದು ಅನಿಸಿದೆ ಸ್ನೇಹಿತರೆ. ಯಾಕೆಂತಂದರೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಒಂದು ಮೂಮೆಂಟು ವಾಲಟಿಲಿಟಿ ಜೊತೆ ವಿಕ್ಸ್ ಕಡಿಮೆ ಇದೆ, ಅದ್ರ ಜೊತೆಗೆ ಪ್ರೀಮಿಯಮ್ ಸಹ ಸ್ವಲ್ಪ ಕಡಿಮೆ ಇರೋದ್ರಿಂದ ಸೊ ಟ್ರೇಡಿಂಗ್ ಮಾಡಿದ್ರೆ ಅಷ್ಟು ವರ್ತ್ ಆಗೋದ್ರೆ, ಎಸ್ಪೆಷಲಿ ಶಾರ್ಟ್ಸಲ್ಲಿ ಮಾಡಿದ್ರೆ ಅಂತ ಹೇಳ್ತಾ ನೋಡೋಣ ನಾಳೆ ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡೋಣ. ಸೊ ಆಡಿ ಹೇಳ್ದಂಗೆ ನೆನ್ನೆ ಶಾರ್ಟ್ ಮಾಡಬೇಕು ಅಂತ ಹೇಳಿದ್ದೆ, ಅದೇ ರೀತಿ ಶಾರ್ಟ್ ಮಾಡಿದ್ದೀನಿ. ನೋಡೋಣ ನಾಳೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.